ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇಲ್ಲಿ ಮತ್ತೊಮ್ಮೆ ಏಪ್ರಿಲ್ 7 ಮತ್ತು 8ರ ಪ್ರಚಲಿತ ಘಟನೆಗಳಿಗೆ ಇಲ್ಲಿ ನಾವು ಈಗ ನೋಡ್ಕೊಳ್ತಾ ಹೋಗೋಣ. ತುಂಬ ಪ್ರಮುಖವಾಗಿ ಪ್ರಚಲಿತ ಘಟನೆಗಳು ನಿಮ್ಮ ಒಂದು ಬರ್ತಕ್ಕಂತಹ VAO ಎಕ್ಸಾಮ್ ಅಥವಾ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಿಗ ಹುದ್ದೆಗಳು, FDA SDA ಹುದ್ದೆಗಳು, KAS ಮತ್ತು PDO ಹುದ್ದೆಗಳು ಎಲ್ಲದಕ್ಕೂ ಕೂಡ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳಿಂದ ಪ್ರಶ್ನೆ ಬಂದೇ ಬರ್ತದೆ. ಅದಕ್ಕಾಗಿ ಈ ಒಂದು ಕ್ಲಾಸಸ್ಗಳನ್ನು ಮಿಸ್ ಮಾಡಬೇಡಿ. ಡೈರೆಕ್ಟಾಗಿ ಇಲ್ಲಿಂದ ಪ್ರಶ್ನೆಗಳು ನಿಮ್ಮ ಒಂದು ಎಕ್ಸಾಮ್ಗಳಲ್ಲಿ ಬರ್ತವೆ. ಅದಕ್ಕಾಗಿ ಯಾವುದೇ ಒಂದು ಕ್ಲಾಸಸ್ಗಳನ್ನು ಒಂದು ಕೂಡ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಏಪ್ರಿಲ್ 7 ಮತ್ತು 8ರ ಒಂದು ಪ್ರಚಲಿತ ಘಟನೆಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು, ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದರ ಜೊತೆಗೆ ಇಲ್ಲಿ ಶೇರ್ ಯಾರ್ಯಾರು ಮಾಡ್ತಾಯಿಲ್ಲ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ಕ್ಲಾಸಸ್ಗಳನ್ನು ಮೊದಲು ಶೇರ್ ಮಾಡಿ. ತುಂಬ ಉಪಯುಕ್ತವಾಗುವ ರೀತಿಯಲ್ಲಿ ಕ್ಲಾಸಸ್ಗಳನ್ನು ಇಲ್ಲಿ ನಡೆಸ್ಕೊಡ್ತಾ ಇದ್ದೇವೆ, ಅದನ್ನು ಮರಿಬೇಡಿ. ಓಕೆ, ಬನ್ನಿ ಈಗ ನಾವು ಇವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ನೋಡಿ ಸ್ಪರ್ಧಾ ಮಿತ್ರರೇ, ಈ ಒಂದು ಪ್ರಚಲಿತ ಘಟನೆಗಳು ಏನಿದ್ದಾವೆ ನಿಮ್ಮ ಒಂದು PDO ಎಕ್ಸಾಮ್, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್, SDA ಮತ್ತು FDA ಎಕ್ಸಾಮ್ ಯಾವುದೇ ಆದಂತಹ ಒಂದು ಪ್ರಚಲಿತ ಘಟನೆಗಳು ಮಿಸ್ ಆಗೋದಿಲ್ಲ. ಡೈರೆಕ್ಟಾಗಿ ಇದೇ ಕ್ಲಾಸಸ್ಗಳಿಂದ ಡೈರೆಕ್ಟಾಗಿ ಬರ್ತವೆ. ಅದಕ್ಕಾಗಿ ನಾವು ಹೇಳ್ತಕ್ಕಂಥ ಕ್ಲಾಸಸ್ಗಳನ್ನು ಅಷ್ಟೇ ಓದಿದರೂ ಕೂಡ ನಿಮ್ಮ ಒಂದು ಪ್ರಚಲಿತ ಘಟನೆಗಳನ್ನು ಇಲ್ಲಿಂದ ಸರಿಯಾಗಿ ನೀವು ಏನು ಕ್ಲಾಸಸ್ಗಳನ್ನು ಮಾಡ್ಕೋಬೋದು. ಓಕೆ, ಬನ್ನಿ ಈಗ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಇದೆ ಅಂತ ನಾವು ನೋಡೋದಾದರೆ, ಗಾಂಧಿ ಸಾಯಬಹುದು. ನೋಡಿ, ಗಾಂಧಿ ಸಾಯಬಹುದು ಆದರೆ ಗಾಂಧಿಸಂ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಗಾಂಧೀಜಿಯವರು ಹೇಳಿದರು ಅಂತ. ನೋಡಿ, ತುಂಬ ಇಂಪಾರ್ಟೆಂಟು. ಗಾಂಧೀಜಿಯವರು ಸಾಯಬಹುದು ಆದರೆ ಗಾಂಧಿಸಮ್ ಅಂತ ಎಲ್ಲರೂ ಕೂಡ ಕೇಳಿರ್ತೀರ ನೀವು. ಏನು ಪೊಲಿಟಿಕಲ್ ಸೈನ್ಸ್ ಏನಾದರೂ ಓದ್ತಾ ಇದ್ದರೆ ಗಾಂಧಿಯನ್ ಮತ್ತು ಇಲ್ಲಿ ಗಾಂಧಿಯನ್ ತತ್ವಗಳು ಈ ರೀತಿಯಾಗಿ ಓದಿರ್ತೀರ. ಈ ಒಂದು ಗಾಂಧಿಸಮ್ ಶಾಶ್ವತವಾಗಿ ಉಳಿಯುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಏನು ಹೇಳಿಕೆ ಇದೆ ಯಾವ ಒಂದು ಕಾಂಗ್ರೆಸ್ನ ಅಧಿವೇಶನದಲ್ಲಿ ಹೇಳಿದರು ಅಂತ ಕೇಳಿದರೆ, ಇದನ್ನು ಕರಾಚಿ ಅಧಿವೇಶನ 1940ರ ಕರಾಚಿ ಅಧಿವೇಶನದಲ್ಲಿ ಇದನ್ನು ಹೇಳಲಾಗ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೋಡಿ, ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಸಹೇಲಾ ಮರುಭೂಮಿ ಅತಿ ಮುಖ್ಯವಾಗಿ ಕೇಳಿ. ಇಲ್ಲಿ ಸಹೇಲಾ ಮರುಭೂಮಿ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ. ಸಹೇಲಾ ಮರುಭೂಮಿ ಹಾಗಾದರೆ ಇದು ಎಲ್ಲಿ ಕಂಡುಬರುತ್ತದೆ ಅಂತ ತುಂಬ ಇಂಪಾರ್ಟೆಂಟ್. ಉತ್ತರ ಅಮೇರಿಕಾ, ಆಫ್ರಿಕಾ, ದಕ್ಷಿಣ ಅಮೇರಿಕಾ, ಯುರೋಪ್ ಅಂತ ಇದೆ. ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಮರುಭೂಮಿಯಾಗಿದೆ. ಸಹೇಲಾ ಎಂಬತಕ್ಕಂತಹ ಒಂದು ಮರುಭೂಮಿ ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತದೆ. ಸಹರಾ ಅಂತ ಅನ್ಕೋಬೇಡಿ, ಸಹರಾ ಬೇರೆ ಮರುಭೂಮಿ ಇದೆ, ಮತ್ತು ಇಲ್ಲಿ ಸಹೇಲಾ ಎಂಬತಕ್ಕಂಥದ್ದು ಬೇರೆ ಮರುಭೂಮಿ ಇದೆ. ಅದಕ್ಕಾಗಿ ಎರಡು ಕೂಡ ಬೇರೆ ಬೇರೆ ಇರೋ ಕಾರಣದಿಂದಾಗಿ ಇದನ್ನು ಮಿಸ್ಗೈಡ್ ಮಾಡ್ಕೋಬೇಡಿ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸಹೇಲಾ ಮರುಭೂಮಿ ಎಲ್ಲಿದೆ ಅಂತ ಅಂದರೆ ಆಫ್ರಿಕಾ ಖಂಡದಲ್ಲಿ ಇದು ಕಂಡುಬರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಇದನ್ನು ಈಸಿಯಾಗಿ ನೀವು ಆನ್ಸರ್ನ ಮಾಡ್ಬೋದು. ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ರಾಜಸ್ಥಾನ ಅಂತ ಕೊಟ್ಟಿದ್ದಾರೆ. ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ಆದರೆ ಅತಿ ಸಣ್ಣ ರಾಜ್ಯ ಇದನ್ನು ಆನ್ಸರ್ ಮಾಡಿ. ನೋಡಿ, ಅತಿ ಸಣ್ಣ ರಾಜ್ಯ ಅತಿ ಸಣ್ಣ ರಾಜ್ಯವನ್ನು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ಅತಿ ಸಣ್ಣ ರಾಜ್ಯ ಯಾವುದಿದೆ ಅಂತ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಡ್ರಿಂಕ್ ಫ್ರಮ್ ಟ್ಯಾಪ್. ನೋಡಿ, ತುಂಬ ಇಂಪಾರ್ಟೆಂಟ್. ಡ್ರಿಂಕ್ ಫ್ರಮ್ ಟ್ಯಾಪ್ ಯಾವ ಸರ್ಕಾರದ ಯೋಜನೆ ಆಗಿದೆ ಅಂತ, ಯಾವ ರಾಜ್ಯ ಸರ್ಕಾರದ ಯೋಜನೆ ಆಗಿದೆ ಅಂತ. ಡ್ರಿಂಕ್ ಫ್ರಮ್ ಟ್ಯಾಪ್ ಎಂಬತಕ್ಕಂಥದ್ದು ಇತ್ತೀಚೆಗೆ ಒಂದು ರಾಜ್ಯ ಸರ್ಕಾರ ಇದನ್ನು ಬಿಡುಗಡೆ ಮಾಡಿತು, ಯೋಜನೆ ಮಾಡಿತು. ಹಾಗಾದರೆ ಆ ಒಂದು ರಾಜ್ಯ ಸರ್ಕಾರ ಯಾವ ರಾಜ್ಯ ಅಂತ ಕೇಳಿದರೆ ಒಡಿಶಾ ರಾಜ್ಯ ಈ ಒಂದು ಡ್ರಿಂಕ್ ಫ್ರಮ್ ಟ್ಯಾಪ್ ಎಂಬತಕ್ಕಂತಹ ಒಂದು ಸರ್ಕಾರದ ಒಂದು ಯೋಜನೆ ಇದು ಒಡಿಶಾ ರಾಜ್ಯದ ಯೋಜನೆ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ವೇದಾಂತಗಲ್ ತುಂಬ ಇಂಪಾರ್ಟೆಂಟ್. ವೇದಾಂತಗಲ್ ಪಕ್ಷಿಧಾಮ ಇಲ್ಲಿ ನೆಲೆಗೊಂಡಿದೆ ಅಂತ. ವೇದಾಂತಗಲ್ ಎಂಬತಕ್ಕಂತಹ ಒಂದು ಪಕ್ಷಿಧಾಮ ಏನಿದೆ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ ತುಂಬ ನ್ಯೂಸಲ್ಲಿದ್ದಾವೆ ಇವೆಲ್ಲವೂ ಕೂಡ. ವೇದಾಂತಗಲ್ ಪಕ್ಷಿಧಾಮ ಆಗಿರ್ಬೋದು, ಮತ್ತು ಇಲ್ಲಿ ಡ್ರಿಂಕ್ ಫ್ರಮ್ ಟ್ಯಾಪ್ ಆಗಿರ್ಬೋದು, ಈ ಎಲ್ಲವನ್ನೂ ಕೂಡ ಇತ್ತೀಚೆಗೆ ನ್ಯೂಸಲ್ಲಿದ್ದಾವೆ. ಅದಕ್ಕಾಗಿ ಹಾಕಿದ್ದೇನೆ.
ವೇದಂತಗಲ್ ಪಕ್ಷಿಧಾಮ ಎಲ್ಲಿದೆ ಅಂತಂದರೆ ಇದು ತಮಿಳುನಾಡಿನಲ್ಲಿದೆ. ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿಧಾಮ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ. MyCGHS ಎಂಬತಕ್ಕಂಥ ಒಂದು ತಂತ್ರಾಂಶವನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತ. MyCGHS ಎಂಬತಕ್ಕಂಥ ಒಂದು ತಂತ್ರಾಂಶವನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತ ಕೇಳಿದರೆ ಇದನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಪ್ರಾಜೆಕ್ಟ್ ಟೈಗರ್ ಅಂತ ಎಲ್ಲರೂ ಕೂಡ ಕೇಳಿರ್ತೀರ. 1973 ಅಂತ. 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ದೇಶದ ಪ್ರಮುಖ ಸಂರಕ್ಷಣಾ ಪ್ರಯತ್ನಗಳಲ್ಲಿ ಇದು ಕೂಡ ಒಂದಾಗಿತ್ತು. ಹಾಗಾಗಿ ಆ ಒಂದು ಪ್ರಾಜೆಕ್ಟ್ ಟೈಗರನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು? ಅದೇ ಇನ್ನೊಂದು ಕೇಳಬಹುದು, ಪ್ರಾಜೆಕ್ಟ್ ಎಲಿಫೆಂಟ್ ಎಂಬತಕ್ಕಂಥದ್ದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ. ಇಲ್ಲಿ ಮೊದಲು ಟೈಗರ್ನ ನೋಡ್ಕೊಳ್ಳಿ. 1 ಏಪ್ರಿಲ್ 1973. 1 ಏಪ್ರಿಲ್ 1973ರಲ್ಲಿ ಈ ಒಂದು ಪ್ರಾಜೆಕ್ಟ್ ಟೈಗರನ್ನು ಮಾಡಿದರೆ, ಇದನ್ನು ಪ್ರಯತ್ನವನ್ನು ಪ್ರಾರಂಭ ಮಾಡಿದರೆ, ಅದೇ ಏನಾದರೂ ಪ್ರಾಜೆಕ್ಟ್ ಎಲಿಫೆಂಟ್ ಕೇಳಿದರೆ ಇದನ್ನು 1992ರಲ್ಲಿ ಮಾಡ್ತಾರೆ. 1992ರಲ್ಲಿ ಮಾಡ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೇವೆ. ನೋಡಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಏನಿದೆ, ಇದರ ಒಂದು ಆಯೋಗದ ಸದಸ್ಯರೇನಿರ್ತಾರೆ ಅವ್ರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದರೆ ಇವರೆಲ್ಲರನ್ನೂ ಕೂಡ ರಾಜ್ಯಪಾಲರು ನೇಮಕವನ್ನು ಮಾಡ್ತಾರೆ. ರಾಜ್ಯಪಾಲರು ಇಲ್ಲಿ ನೇಮಕವನ್ನು ಮಾಡ್ತಾರೆ. ಯಾರ ಒಂದು ಅಧ್ಯಕ್ಷತೆ ಮೇರೆಗೆ ಅಂತ ಅಂದರೆ ಇಲ್ಲಿ ಮುಖ್ಯಮಂತ್ರಿಯ ಒಂದು ಮೇರೆಗೆ ರಾಜ್ಯಪಾಲರು ಇಲ್ಲಿ ಅಪಾಯಿಂಟನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಬಿಹಾರದ ದುಃಖ ನದಿ ಅಂತ ಇಲ್ಲಿ ಯಾವುದನ್ನು ಕರೆಯುತ್ತಾರೆ ಅಂತ ಕೇಳಿದರೆ, ಬಿಹಾರದ ಕಣ್ಣೀರಿನ ನದಿ ಅಂತ ಕರಿತೇವೆ. ಕಣ್ಣೀರಿನ, ನಿಮ್ಮ ಎಲ್ಲ ಒಂದು 5ರಿಂದ 12ನೇ ತರಗತಿ ಪುಸ್ತಕ ಓದಿರಿ ಅಂತ ಅಂದರೆ ಇಲ್ಲಿ ಬಿಹಾರದ ಕಣ್ಣೀರಿನ ನದಿ ಅಂತ ಇದನ್ನು ಕರಿತೇವೆ. ಈ ಒಂದು ಕಣ್ಣೀರಿನ ನದಿ ಯಾವುದು ಅಂತ ಕೇಳಿದರೆ ಕೋಸಿ ನದಿ. ಕೋಸಿ ನದಿ ಇಲ್ಲಿ ಈ ರೀತಿಯಾಗಿ ಬಿಹಾರ ಇದೆ ಅಂತ ಅಂದರೆ ಅದರ ಒಂದು ಉತ್ತರ ಭಾಗದಿಂದ ಕೋಸಿ ನದಿ ಈ ರೀತಿಯಾಗಿ ಹರಿತದೆ. ಈ ಒಂದು ಹರಿತಕ್ಕಂತಹ ನದಿ ಏನಿದೆ, ಇಲ್ಲಿ ಇರ್ತಕ್ಕಂಥ ಒಂದು ಜನರೇನಿರ್ತಾರೆ ಅವೆಲ್ಲದಕ್ಕೂ ಕೂಡ ಫ್ಲಡ್ ಆಗಿ ಅಥವಾ ನೀರು ಜಾಸ್ತಿ ಮಾಡಿ ಎಲ್ಲ ಕ್ರಾಪ್ಸ್ಗಳನ್ನು ಅಥವಾ ಬೆಳೆಗಳನ್ನು ನಾಶ ಮಾಡ್ತದೆ. ಅದಕ್ಕಾಗಿ ಈ ಒಂದು ನದಿ ಏನಿದೆ ದುಃಖದ ನದಿ ಅಂತ ಇಲ್ಲಿ ಕರೆಯಲಾಗ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ರಾಜ್ಯಸಭಾ ಸದಸ್ಯರ ಕಾಲಾವಧಿ ಎಷ್ಟು ಅಂತ. ತುಂಬ ಇಂಪಾರ್ಟೆಂಟ್. ಲೋಕಸಭಾ ಸದಸ್ಯರ ಕಾಲಾವಧಿ 5 ವರ್ಷ. ಯಾವಾಗಿಂದ ಶುರುವಾಗ್ತದೆ ಅಂತ ಅಂದರೆ 25 ವರ್ಷ ಇದ್ದರೆ ನಾವು ಅಲ್ಲಿ ಎಲಿಜಿಬಲ್ ಆಗಿರ್ತೇವೆ. ಅದೇ ಇಲ್ಲಿ ರಾಜ್ಯಸಭಾ ಸದಸ್ಯರ ಕಾಲಾವಧಿ 6 ವರ್ಷ. ಎಷ್ಟು ವರ್ಷದಿಂದ ನಾವು ಅಲ್ಲಿ ಎಲೆಕ್ಟ್ ಮಾಡ್ಬೋದು ಅಂತ ಅಂದರೆ 30 ವರ್ಷದವರೆಗೆ ಇಲ್ಲಿ ಎಲೆಕ್ಟನ್ನು ಮಾಡ್ಬೋದು. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಮತ್ತು ರಾಜ್ಯಸಭೆ ಏನಿದೆ ಅದರ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಅಂದರೆ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅದನ್ನು ಕೂಡ ನೆನ್ಪಿಟ್ಕೋಬೇಕು. ಮುಂದಿನ ಪ್ರಶ್ನೆ. ಭಾರತದ ಅತಿ ದೊಡ್ಡ ಬಂದರು ಯಾವುದು? ಭಾರತದ ಅತಿ ದೊಡ್ಡ ಬಂದರು ಇಲ್ಲಿ ಮುಂಬೈ ಬಂದರು ಆಗಿದೆ. ಆದರೆ ಇತ್ತೀಚೆಗೆ ಇದು ನ್ಯೂಸಲ್ಲಿ ಇತ್ತು, ಮುಂಬೈ ಬಂದರು ಅತಿ ದೊಡ್ಡ ಬಂದರು ಆಯಿತು ಸರಿ. ಆದರೆ ಎಕ್ಸ್ಪೋರ್ಟಲ್ಲಿ ಅಂದರೆ ಆಮದನ್ನು ಮಾಡ್ಕೊಳ್ಳೋದ್ರಲ್ಲಿ ಮತ್ತು ರಫ್ತನ್ನು ಮಾಡೋದರಲ್ಲಿ ಯಾವ ಬಂದರು ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಇಷ್ಟು ದಿನ ಇದೇ ಕಾಂಡ್ಲಾ ಬಂದರು ಇತ್ತು. ಕಾಂಡ್ಲಾ ಬಂದರು ಎಲ್ಲಿದೆ ಅಂತ ಅಂದರೆ ಇದು ಗುಜರಾತ್ನಲ್ಲಿದೆ. ಗುಜರಾತ್ನಲ್ಲಿ ಕಾಂಡ್ಲಾ ಬಂದರು ಇದೆ. ಆದರೆ ಇನ್ನು ಮುಂದೆ ಯಾವುದಪ್ಪ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದೆ ಅಂತ ನೋಡೋದಾದರೆ ಪಾರಾದೀಪ್ ಎಂಬತಕ್ಕಂಥ ಒಂದು ಬಂದರು. ಪಾರಾದೀಪ್ ಇದು ಕೂಡ ಒಡಿಶಾ ರೀಜನಲ್ಲಿ ಬರ್ತದೆ. ಪಾರಾದೀಪ್ ಎಂಬತಕ್ಕಂಥ ಒಂದು ಬಂದರು ಒಡಿಶಾ ರೀಜನಲ್ಲಿ ಬರ್ತದೆ. ಅದು ಇದನ್ನು ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ, ಪಕ್ಕ ಇಲ್ಲಿಂದ ಪ್ರಶ್ನೆ ಬರ್ಬೋದು. ಈಗ ಎಕ್ಸ್ಪೋರ್ಟ್ನಲ್ಲಿ ಯಾವುದು ಫಸ್ಟ್ ಇದೆ ಅಂತ ಅಂದರೆ ಪಾರಾದೀಪ್ ಬಂದರು. ಭಾರತದ ಅತಿ ದೊಡ್ಡ ಬಂದರು ಅಂತ ಕೇಳಿದರೆ ಅದು ಮುಂಬೈ ಬಂದರು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರಸ್ತುತ ವಿಶ್ವಸಂಸ್ಥೆಯ ಖಾಯಂ ಸದಸ್ಯ ದೇಶಗಳ ಸಂಖ್ಯೆ ಎಷ್ಟು ಅಂತ. ಖಾಯಂ ಸದಸ್ಯ ಅಂತಂದರೆ ಪರ್ಮನೆಂಟ್ ಏನು ಕಂಟ್ರೀಸ್ ಎಷ್ಟಿದ್ದಾವೆ ಅಂತ ಅಂದರೆ 5 ಕಂಟ್ರೀಸ್ ಇದ್ದರೆ, ನಾನ್ ಪರ್ಮನೆಂಟ್ ಕಂಟ್ರೀಸ್ ಎಷ್ಟಿರ್ತವೆ ಅಂತ ಅಂದರೆ 10 ಕಂಟ್ರಿ ಇರ್ತವೆ. ಇದರಲ್ಲಿ ಭಾರತ ಕೂಡ ಒಂದು. ಓಕೆ, ಬನ್ನಿ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಭಾರತದ ಯಾವ ರಾಜ್ಯವು, ನೋಡಿ ತುಂಬ ಇಂಪಾರ್ಟೆಂಟ್, ಭಾರತದ ಯಾವ ರಾಜ್ಯವು ನೀವು ಪುಂಚ ಕೃಷಿಯ ಒಂದು ಅಭ್ಯಾಸವನ್ನು ಕಾಣಬಹುದು ಅಂತ ಇಲ್ಲಿ ಕರೀತೇವೆ ಅಂತ ಕೇಳಿದರೆ ಕೇರಳದಲ್ಲಿ ನಾವು ಕಾಣಬಹುದು. ಆಪ್ಷನ್ ಸಿ ಸರಿಯಾದ ಉತ್ತರ.
ಮುಂದಿನ ಪ್ರಶ್ನೆ, ನೀತಿ ಫಾರ್ ಸ್ಟೇಟ್ಸ್ ಅಂತಕ್ಕಂಥ ಒಂದು ವೇದಿಕೆಯು ಈ ಕೆಳಗಿನ ಯಾವ ವಲಯವನ್ನು ಒಳಗೊಂಡಿಲ್ಲ ಅಂತ ಕೇಳಿದರೆ, ನೀತಿ ಫಾರ್ ಸ್ಟೇಟ್ಸ್ ಅಂತಕ್ಕಂಥ ಒಂದು ವೇದಿಕೆ ಏನಿದೆ ಕೆಳಗಿನ ಯಾವ ವಲಯನ ಒಳಗೊಂಡಿಲ್ಲ ಅಂತಂದರೆ ಸಾರಿಗೆ ವಲಯವನ್ನು ಇದು ಒಳಗೊಂಡಿಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಕೊನೆಯ ಪ್ರಶ್ನೆ, ಕೆಳಗಿನ ಒಂದು ಯಾವ ಗಿರಿಧಾಮಗಳ ಒಂದು ಹಿಮಪಾತ ಮತ್ತು ಹಿಮಪಾತವನ್ನು ತಪ್ಪಿಸಲು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸುರಂಗವನ್ನು ನಿರ್ಮಿಸಲಾಗಿದೆ? ತುಂಬ ಇಂಪಾರ್ಟೆಂಟ್ ಇದು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಏನು ಟನಲ್ ಇದೆ, ಇದು ದೇಶದಲ್ಲಿಯೇ ಅತ್ಯಂತ ಉದ್ದವಾಗಿರ್ತಕ್ಕಂಥ ಒಂದು ಟನಲ್. ಯಾವಾಗಪ್ಪ ಮಾಡಿದರು? ಇತ್ತೀಚೆಗೆ ಮಾಡಿದರು. ಇಷ್ಟು ದಿನ ಯಾವುದಿತ್ತು ಅಂತಂದರೆ ಅಟಲ್ ಟನಲ್ ಇತ್ತು. ಇನ್ನು ಮುಂದೆ ಉದ್ದವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್. ಈ ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್ ಏನಿದೆ ಇದನ್ನು ಎಲ್ಲಿ ನಿರ್ಮಾಣ ಮಾಡಿಲ್ಲ ಅಂತಂದರೆ ಪಟ್ನಿ ಟಾಪ್ ಎಂಬತಕ್ಕಂಥದ್ದು. ಪಟ್ನಿ ಟಾಪ್ ನೆನ್ಪಿಟ್ಕೊಳ್ಳಿ, ಪಕ್ಕ ಇಲ್ಲಿಂದ ಪ್ರಶ್ನೆ ಬರ್ತದೆ. ಓಕೆ, ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ನೀವು ಮಾಡ್ಕೋಬೋದು. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.